ಹಲೋ ಗೆಳೆಯರೇ, ಸ್ಟಾಕ್ಹಾಲಿಕ್ಸ್ಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ನಾವು ಒಂದು 5 ಟೈಮ್ಸ್ ರಿಟರ್ನ್ಸ್ ನೀಡುವಂಥ ಒಂದು ಸ್ಟಾಕ್ ಬಗ್ಗೆ ಅಧ್ಯಯನ ಮಾಡೋಣ. ಈ ಸ್ಟಾಕ್ ಬಂದು ಮುಂದಿನ 2 ರಿಂದ 3 ವರ್ಷಗಳಲ್ಲಿ 5 ಟೈಮ್ಸ್ ರಿಟರ್ನ್ಸ್ನ ಕೊಡುವ ಎಲ್ಲ ಲಕ್ಷಣಗಳನ್ನು ಹೊಂದಿದೆ. ಸೊ ದಿಸ್ ಸ್ಟಾಕ್ ಈಸ್ ಕಾಲ್ಡ್ ಆಸ್ 5x ಮಲ್ಟಿಬ್ಯಾಗರ್ ಸ್ಟಾಕ್. ಸೊ ದಿಸ್ ಈಸ್ ಬೇಸ್ಡ್ ಆನ್ ದಿ ಫಂಡಮೆಂಟಲ್ ಅನಾಲಿಸಿಸ್ ಆಫ್ ದಿ ಸ್ಟಾಕ್ ಡನ್ ಬೈ ಟೀಮ್ ಸ್ಟಾಕ್ಹಾಲಿಕ್ಸ್. ಸೊ ಈ ವಿಡಿಯೋ ಸಂಪೂರ್ಣವಾಗಿ ಎಜುಕೇಷನಲ್ ಪರ್ಪಸ್ ಆಗಿರೋದ್ರಿಂದ ಇಲ್ಲಿ ಕೊಡ್ತಿರ್ತಕ್ಕಂಥ ಯಾವುದೇ ಮಾಹಿತಿಯನ್ನ ವೀಕ್ಷಕರು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಂತ ತಿಳಿದುಕೊಳ್ಳಬಾರದು. ಟೀಮ್ ಸ್ಟಾಕ್ಹಾಲಿಕ್ಸ್ ಮೆಂಬರ್ಸ್ ಯಾರು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ ಆಗದೇ ಇರುವುದರಿಂದ ನಾವು ಯಾವುದೇ ರೀತಿಯಾದಂತಹ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅಡ್ವೈಸ್ ಅನ್ನ ನೀಡುವುದಿಲ್ಲ. ಸೊ ದಿಸ್ ವಿಡಿಯೋ ಇಸ್ ಎಂಟೈರ್ಲಿ ಫಾರ್ ಎಜುಕೇಷನಲ್ ಪರ್ಪಸ್. ಟೀಮ್ ಸ್ಟಾಕ್ಹಾಲಿಕ್ಸ್ ಆಲ್ಸೋ ಸ್ಟಾರ್ಟೆಡ್ ಟೆಲಿಗ್ರಾಮ್ ಚಾನಲ್. The link of the Telegram channel is provided in the description box. In the description box, we have provided the link of the one more video that is Exicom, that is related to Exicom Telesystem stock. ಹಿಂದಿನ ವಿಡಿಯೋದಲ್ಲಿ ನಾವು Exicom Telesystem ಸ್ಟಾಕ್ ಬಗ್ಗೆ ಸ್ಟಡಿಯನ್ನು ಮಾಡಿದ್ದೀವಿ. ಸೊ ಆ ವಿಡಿಯೋ ಮಾಡಬೇಕಾದ್ರೆ ಆ ಸ್ಟಾಕ್ನ ಬೆಲೆ ಬಂದು 220 ಇತ್ತು. ಸೊ ನಾವು ಆ ಸ್ಟಾಕ್ ಒಂದು ವರ್ಷದಲ್ಲಿ 400 ರೂಪಾಯಿ ಮುಟ್ಟುತ್ತೆ ಅಂತ ಹೇಳಿದ್ದೀವಿ. ಸೊ ಇವಾಗ ಈ ಸ್ಟಾಕ್ನ ಬೆಲೆ 294 ಆಗಿದೆ, ಸರಿ ಸುಮಾರು 300 ರೂಪಾಯಿ ಆಗಿದೆ. ಸೊ ಇನ್ನು ಮುಂಬರುವ 6 ತಿಂಗಳಲ್ಲಿ ಈ ಸ್ಟಾಕು ದಟ್ ಈಸ್ Exicom Telesystem ಸ್ಟಾಕು 400 ರೂಪಾಯಿ ಮುಟ್ಟುವ ಎಲ್ಲ ಲಕ್ಷಣಗಳು ಕಾಣುತ್ತಿವೆ. ಸೊ ನಾವು ಆ ವಿಡಿಯೋದಲ್ಲಿ ಹೇಳಿದ್ವಿ Exicom Telesystem ಸ್ಟಾಕು ಬಂದು ಒಂದು ಮಲ್ಟಿಬ್ಯಾಗರ್ ಸ್ಟಾಕ್ ಆಗುವ ಎಲ್ಲ ಲಕ್ಷಣಗಳು ಇದೆ ಅಂತ. ಸೊ ಅದು ಇವಾಗ ನಿಜ ಆಗುತ್ತಿದೆ. ಸೊ ಈ Exicom Telesystem ಸ್ಟಾಕ್ ಅನ್ನು ನಾನು ನನ್ನ ಪೋರ್ಟ್ಫೋಲಿಯೋದಲ್ಲಿ ಆಡ್ ಮಾಡಿರುತ್ತೇನೆ. Exicom Telesystem ಸ್ಟಾಕ್ನ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿರ್ತಕ್ಕಂಥ ವಿಡಿಯೋದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀಡಲಾಗಿದೆ. ಆ ವಿಡಿಯೋ ನೋಡಿ ಆ ಸ್ಟಾಕ್ ಬಗ್ಗೆ ಇನ್ನೂ ನೀವು ಹೆಚ್ಚಿನದಾಗಿ ತಿಳಿದುಕೊಳ್ಳಬಹುದು. ಇವತ್ತು ನಾವು ಸ್ಟಡಿ ಮಾಡಕ್ಕೆ ಹೋಗ್ತಿರೋಂಥ ಸ್ಟಾಕ್ ಬಂದು ಇಟ್ ಈಸ್ ಅ ಗ್ಲೋಬಲ್ ಲೀಡರ್ ಇನ್ ಸೆಮಿ ಕಂಡಕ್ಟರ್ ಆ್ಯಂಡ್ ಸಿಸ್ಟಮ್ ಡಿಸೈನ್ ಸರ್ವಿಸಸ್. ಸೊ ಈ ಕಂಪ್ನಿ ಬಂದು ಸಿಲಿಕಾನ್ ವ್ಯಾಲಿ USA ನಲ್ಲಿದೆ, ಹೈದರಾಬಾದಲ್ಲಿದೆ ಮತ್ತು ಬೆಂಗಳೂರಲ್ಲಿದೆ. ಸೊ ಇಟ್ಸ್ ಹೆಡ್ ಕ್ವಾರ್ಟರ್ ಈಸ್ ಇನ್ ಹೈದರಾಬಾದ್. ಸೊ ಈ ಕಂಪ್ನಿ 1999ರಲ್ಲಿ ಸ್ಟಾರ್ಟ್ ಆಗಿರುತ್ತೆ. ಈ ಕಂಪ್ನಿಯು 20 ವರ್ಷಗಳ ಟ್ರ್ಯಾಕ್ ರೆಕಾರ್ಡನ್ನು ಹೊಂದಿರುತ್ತೆ ಸೆಮಿ ಕಂಡಕ್ಟರ್ ಪ್ರಾಡಕ್ಟ್ಸ್ ಮತ್ತು ಡಿಸೈನ್ ಮಾಡೋದ್ರಲ್ಲಿ ಆ್ಯಂಡ್ ಕಂಪ್ಯೂಟಿಂಗ್, ನೆಟ್ವರ್ಕಿಂಗ್ ಆ್ಯಂಡ್ ಕನ್ಸ್ಯೂಮರ್ ಅಪ್ಲಿಕೇಶನ್ಸ್. ಸೊ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೆಮಿ ಕಂಡಕ್ಟರ್ ಡಿಸೈನ್, ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಒನ್ ಆಫ್ ದಿ ಕ್ರಿಟಿಕಲ್ ಆ್ಯಂಡ್ ಎಮರ್ಜಿಂಗ್ ಇಂಡಸ್ಟ್ರಿ ಇನ್ ಇಂಡಿಯಾ ಬಿಕಾಸ್ ಆಫ್ ದಿ ಅಪ್ಲಿಕೇಶನ್ ಆಫ್ ದಿ ಸೆಮಿ ಕಂಡಕ್ಟರ್ ಇನ್ ವೇರಿಯಸ್ ಫೀಲ್ಡ್ಸ್. ಸೊ ಇದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡಿದೆ, ಸೆಮಿ ಕಂಡಕ್ಟರ್ ಇಂಡಸ್ಟ್ರಿಗೋಸ್ಕರ ಒಂದು PLI ಸ್ಕೀಮನ್ನು ತಂದಿದೆ. ಆ ಸ್ಕೀಮ್ ಮುಖಾಂತರ ಗೌರ್ಮೆಂಟ್ ಆಫ್ ಇಂಡಿಯಾ 76,000 ಕೋಟಿ ಕ್ಯಾಪೆಕ್ಸ್ನ ಇನ್ಫ್ಯೂಸ್ ಮಾಡ್ತಾ ಇದೆ ಇಂಡಸ್ಟ್ರಿನಲ್ಲಿ. ಒನ್ ಆಫ್ ದ ಮೈಲ್ಸ್ಟೋನ್ ಆಫ್ ದ ಕಂಪ್ನೀಸ್ ಇಟ್ ಈಸ್ ಇನ್ ದಿ ಏಷ್ಯಾ ಪೆಸಿಫಿಕ್ಸ್ ಟಾಪ್ 500 ಹೈ ಗ್ರೋತ್ ಕಂಪ್ನೀಸ್. ಸೊ ಏಷ್ಯಾ ಪೆಸಿಫಿಕ್ ಭಾಗದ ಟಾಪ್ 500 ಕಂಪ್ನಿನಲ್ಲಿ ಇದು ಒಂದಾಗಿದೆ. ಸೊ ಇದರ ರ್ಯಾಂಕ್ ಬಂದು 403. ಈ ಕಂಪ್ನಿಯ ಮುಖ್ಯ ಪ್ರಾಡಕ್ಟ್ಸ್ಗಳೇನೆಂದರೆ ಸೆಮಿ ಕಂಡಕ್ಟರ್ ಡಿಸೈನ್ ಸರ್ವಿಸ್, ಇಂಟಿಗ್ರೇಟೆಡ್ ಇಂಜಿನಿಯರಿಂಗ್ ಸೊಲ್ಯೂಷನ್ಸ್ ಫಾರ್ ದ ಸಿಸ್ಟಮ್ಸ್ ಆ್ಯಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್, ದಟ್ ಈಸ್ ಬೋತ್ ಎಂಡ್ ಟು ಎಂಡ್ ಆ್ಯಂಡ್ ಮಷಿನ್ ಟು ಮಷಿನ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಅಪ್ಲಿಕೇಶನ್ಸ್. ಈ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಂದು ಫ್ಯೂಚರಿಸ್ಟಿಕ್ ಅಪ್ಲಿಕೇಶನ್ಸ್ ಆಗಿರೋದ್ರಿಂದ ಸೊ ಮುಂಬರುವ ಎಲ್ಲ ಜನರೇಷನ್ಸ್ಗಳಲ್ಲಿ ಇಂಟರ್ನೆಟ್ ಆಫ್ ಥಿಂಗ್ಸ್ ಬಂದು ಸರ್ವೇ ಸಾಮಾನ್ಯ ಆಗಿರುತ್ತದೆ. ಆದ್ದರಿಂದ ಈ ಕಂಪ್ನಿಗೆ ಫ್ಯೂಚರ್ ತುಂಬ ಚೆನ್ನಾಗಿದೆ. ಈ ಕಂಪ್ನಿ ಯಾವ ಇಂಡಸ್ಟ್ರೀಸ್ಗೆ ಸೊಲ್ಯೂಷನ್ ಪ್ರೊವೈಡ್ ಮಾಡ್ತಾರೆ ಅಂದರೆ ಅಗ್ರಿಕಲ್ಚರ್, ಆಟೋಮೇಟಿವ್, ಮೆಡಿಕಲ್ ಡಿವೈಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷಿನ್ ಲರ್ನಿಂಗ್, ರೋಬೋಟಿಕ್ಸ್, ಸೆಕ್ಯೂರಿಟಿ ಸಿಸ್ಟಮ್ಸ್, ಏರೋಸ್ಪೇಸ್, ಹೋಮ್ ಆಟೋಮೇಷನ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಲಾಜಿಸ್ಟಿಕ್ಸ್, ಇಂಡಸ್ಟ್ರಿಯಲ್ ಆಟೋಮೇಷನ್, ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್. ಸೊ ಈ ಕಂಪ್ನಿಯು ಡೈವರ್ಸಿಫೈಡ್ ಇಂಡಸ್ಟ್ರೀಸ್ಗೆ ಕ್ಯಾಟರ್ ಮಾಡ್ತಿರೋದ್ರಿಂದ ಯಾವುದೇ ಒಂದು ಇಂಡಸ್ಟ್ರಿ ಡೌನ್ಫಾಲ್ ಆದ್ರೂ ಬೇರೆ ಇಂಡಸ್ಟ್ರಿಯಿಂದ ಇದಕ್ಕೆ ಸೇಲ್ಸ್ ಸಿಗ್ತಾನೆ ಇರುತ್ತೆ. ಹಾಗಾಗಿ ಈ ಕಂಪ್ನಿಯ ಸೇಲ್ಸ್ ಅಥವಾ ಅರ್ನಿಂಗ್ಸ್ ಅಥವಾ ಪ್ರಾಫಿಟಲ್ಲಿ ಯಾವುದೇ ರೀತಿಯಾದಂಥ ಮೇಜರ್ ವ್ಯತ್ಯಾಸಗಳು ಆಗುವಂಥ ಲಕ್ಷಣಗಳು ಕಾಣುವುದಿಲ್ಲ. ದ ರೀಸನ್ ಬೀಯಿಂಗ್ ದಿಸ್ ಕಂಪ್ನಿ ಕ್ಯಾಟರ್ಸ್ ಟು ಡೈವರ್ಸಿಫೈಡ್ ಇಂಡಸ್ಟ್ರೀಸ್. ಆ ಕಂಪ್ನಿಯ ಹೆಸರು ಮತ್ತು ಆ ಕಂಪನಿಯ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ತಿಳಿದುಕೊಳ್ಳೋದಕ್ಕಿಂತ ಮೊದಲು ನೀವು ನಮ್ಮ ಸ್ಟಾಕ್ಹಾಲಿಕ್ಸ್ ಚಾನಲ್ನ ಸಬ್ಸ್ಕ್ರೈಬರ್ಸ್ ಆಗದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಬೆಲ್ ಐಟಮ್ನ ಪ್ರೆಸ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ದ್ಯಾಟ್ ಕಂಪ್ನಿ ಈಸ್ ಮಾಸ್ಚಿಫ್ ಟೆಕ್ನಾಲಜೀಸ್. ಇಟ್ ಈಸ್ ಹೈದರಾಬಾದ್ ಬೇಸ್ಡ್ ಸೆಮಿ ಕಂಡಕ್ಟರ್ ಚಿಪ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಕಂಪನಿ. ಈಗ ನಾವು ಮಾಸ್ಚಿಫ್ ಟೆಕ್ನಾಲಜಿ ಲಿಮಿಟೆಡ್ ಕಂಪ್ನಿಯ ಸ್ಟಾಕ್ ಪರ್ಫಾರ್ಮೆನ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಸೊ ಈ ವಿಡಿಯೋ ರೆಕಾರ್ಡ್ ಮಾಡುವ ದಿನ ಅಂದರೆ April 18th, 2024, ಮಾಸ್ಚಿಫ್ ಟೆಕ್ನಾಲಜೀಸ್ ಇನ್ ಅ ಸಿಂಗಲ್ ಡೇ increased
19.99%, that is approximately 20% gain in single day. ಸದ್ಯ ಈ ಸ್ಟಾಕ್ ಬಂದು 132.51 rupeesಗೆ ಟ್ರೇಡ್ ಆಗುತ್ತಿದ್ದು ಇದು BSE ನಲ್ಲಿ ಲಿಸ್ಟಿಂಗ್ ಆಗಿದೆ. ಈ ಸ್ಟಾಕ್ನ 52 ಹೈ ಬಂದು 132.51 rupees and 52 ವೀಕ್ ಲೋ ಬಂದು 58.51 rupees. ಕಂಪ್ನಿಯ ಮಾರ್ಕೆಟ್ ಕ್ಯಾಪ್ ಬಂದು 2487 crore rupees. So it has an all-time high of 132.51 rupees and all-time low of 1.30 rupees. The book value per share is 6.25. ಈ ಕಂಪನಿಯ ಪ್ರೈಸ್ ಮೊಮೆಂಟಮ್ ಬಗ್ಗೆ ನೋಡೋದಾದರೆ this stock is now under bullish momentum, so it is trading above short, medium and long term moving averages. So this is outperformer. Moschif Technologies outperforming the Nifty 50 index. Coming to the revenue of the company revenue consistently increase ಆಗ್ತಾ ಇದೆ. Year on year it is continuously increasing, and in the year 2023 the revenue is 198 crore. ಕಂಪನಿಯ ನೆಟ್ ಪ್ರಾಫಿಟ್ ಬಗ್ಗೆ ನೋಡೋದಾದರೆ 2019, 2020 ಮತ್ತು 2021 ಅಲ್ಲಿ ಕಂಪನಿಯ ನೆಟ್ ಪ್ರಾಫಿಟ್ ನೆಗೆಟಿವ್ ಝೋನಲ್ಲಿದೆ. ಸೊ 2020 ಮತ್ತು 2023 ಅಲ್ಲಿ ಕಂಪನಿಯು ನೆಟ್ ಪ್ರಾಫಿಟ್ ಪಾಸಿಟಿವ್ ಝೋನಲ್ಲಿ ಬಂದಿದೆ. ಸೊ ಇಟ್ ಈಸ್ ನೌ ಕನ್ಸಿಸ್ಟೆಂಟ್ಲಿ ಮೇಕಿಂಗ್ ಪ್ರಾಫಿಟ್ಸ್. ಅರ್ನಿಂಗ್ಸ್ ಪರ್ ಶೇರ್ ಬಂದು 2019, 2020 ಮತ್ತು 2021ನಲ್ಲಿ ನೆಗೆಟಿವ್ ಝೋನಲ್ಲಿತ್ತು. 2022 ಮತ್ತು 23 ಪಾಸಿಟಿವ್ ಝೋನಲ್ಲಿ ಬಂದಿದೆ. ಸೊ ಹೀಗೆ ಇದು ಕಂಪನಿಯ ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಹೋದಂಗೆಲ್ಲ ಅರ್ನಿಂಗ್ಸ್ ಪರ್ ಶೇರ್ ಆಲ್ಸೋ ಇನ್ಕ್ರೀಸ್ ಆಗುವ ಎಲ್ಲ ಸಾಧ್ಯತೆಗಳಿವೆ. ಕಂಪನಿಯ ಸ್ಟಾಕ್ನ ರಿಟರ್ನ್ ಆನ್ ಇಕ್ವಿಟಿ ಈಸ್ ಆಲ್ಸೋ ಸೇಮ್. ಇನ್ ದ ಇಯರ್ 2022 ದ ರಿಟರ್ನ್ ಆನ್ ಇಕ್ವಿಟಿ ಈಸ್ 9.86 ಆ್ಯಂಡ್ ಇನ್ ದ ಇಯರ್ 2023 ದ ರಿಟರ್ನ್ ಆನ್ ಇಕ್ವಿಟಿ ಈಸ್ 5.46. ಈ ಕಂಪನಿಯ ಸ್ಟಾಕ್ನ ಡೆಟ್ ಟು ಇಕ್ವಿಟಿ ಬಂದು ಮೊದಲು ಇನ್ಕ್ರೀಸ್ ಆಗಿ ತದನಂತರ ಡಿಕ್ರೀಸ್ ಆಗ್ತಾ ಬಂದಿದೆ. ಸೊ 2023 ಡೆಟ್ ಟು ಇಕ್ವಿಟಿ ರೇಷಿಯೋ ಬಂದು 0.35. ಕಂಪನಿಯ ರೆವೆನ್ಯೂ ಗ್ರೋತ್ ಬಂದು 49.69, ವಿಚ್ ಈಸ್ ಹೈಯರ್ ದ್ಯಾನ್ ಇಟ್ಸ್ ಪೀರ್ ಕಂಪನೀಸ್ ಬೈ 21.93. ಕಂಪನಿಯ EBIT ಗ್ರೋತ್ ಬಂದು 64.71, ಸೊ ದಿಸ್ ಈಸ್ ಹೈಯರ್ ದ್ಯಾನ್ ಪೀರ್ಸ್ ಬೈ 43.50. ಸೊ ನೆಟ್ ಪ್ರಾಫಿಟ್ ಗ್ರೋತ್ ಆಫ್ ದ ಕಂಪನಿ ಈಸ್ 85.99, ವಿಚ್ ಈಸ್ ಹೈಯರ್ ದ್ಯಾನ್ ದ ಪೀರ್ಸ್ ಬೈ 58.56. ಮಾಸ್ಚಿಫ್ ಟೆಕ್ನಾಲಜೀಸ್ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡೋದಾದರೆ 47.63 ಬಂದು ಪ್ರಮೋಟರ್ಸ್ ಕೈಯಲ್ಲಿದೆ, 49.42% ಬಂದು ಪಬ್ಲಿಕ್ ಟ್ರೇಡ್ ಆಗ್ತಿದೆ ಆ್ಯಂಡ್ 2.84% ಬಂದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ದೆನ್ ಮಾಸ್ಚಿಫ್ ಟೆಕ್ನಾಲಜೀಸ್ ಪಿಯರ್ ಕಂಪ್ನೀಸ್ ಬಂದು ಟಾಟಾ ಎಲ್ಕ್ಸಿ, ಟೆನ್ಲಾ ಪ್ಲಾಟ್ಫಾರ್ಮ್, CE ಇನ್ಫೋಸಿಸ್ಟಮ್, ನ್ಯೂಜೆನ್ ಸಾಫ್ಟ್ವೇರ್. ಸೊ ಮಾಸ್ಚಿಫ್ ಟೆಕ್ನಾಲಜೀಸ್ ಈಸ್ ಒನ್ ಆಫ್ ದಿ ಪಿಯರ್ ಕಂಪ್ನಿ ಫಾರ್ ಟೆನ್ಲಾ ಪ್ಲಾಟ್ಫಾರ್ಮ್ಸ್. ಸೊ ಟೆನ್ಲಾ ಪ್ಲಾಟ್ಫಾರ್ಮ್ ಬಂದು ಕಳೆದ 5 ವರ್ಷಗಳಲ್ಲಿ 2,000% ರಿಟರ್ನ್ಸ್ ಕೊಟ್ಟಿದೆ. ಸೊ 2,000% ರಿಟರ್ನ್ಸ್ ಕೊಟ್ಟಿದೆ. ಸೊ ಮಾಸ್ಚಿಫ್ ಕಂಪ್ನಿಯು ಕೂಡ ಅಟ್ಲೀಸ್ಟ್ 500% ರಿಟರ್ನ್ಸ್ ಕೊಡುವ ಎಲ್ಲ ಲಕ್ಷಣಗಳು ಕಾಣುತ್ತಾ ಇವೆ. ಮನಿ ಕಂಟ್ರೋಲ್ ಕಮ್ಯುನಿಟಿ ಸೆಂಟಿಮೆಂಟ್ಸ್ ಆನ್ ಮಾಸ್ಚಿಫ್ ಟೆಕ್ನಾಲಜೀಸ್ ಆಸ್ ಫಾಲೋಸ್: 75% ಆಫ್ ದ ಮೆಂಬರ್ಸ್ ಆರ್ ಅಡ್ವೊಕೇಟಿಂಗ್ ಫಾರ್ ಬೈ, 25% ಆಫ್ ದ ಮೆಂಬರ್ಸ್ ಆರ್ ಅಡ್ವೊಕೇಟಿಂಗ್ ಫಾರ್ ಸೆಲ್. ಈ ಸ್ಟಾಕನ್ನು ನಾನು ನನ್ನ ಪೋರ್ಟ್ಫೋಲಿಯೋಗೆ ಆ್ಯಡ್ ಮಾಡಿದ್ದೇನೆ, ಯಾಕಂದರೆ ದಿಸ್ ಕಂಪ್ನಿ ಈಸ್ ಇಂಟು ಸೆಮಿಕಂಡಕ್ಟರ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್. So recently in the year 2021, Government of India launched India Semiconductor Mission, and it is also infused rupees 76,000 crore for semiconductor manufacturing. So Government of India ಏನು ಮಾಡ್ತಾ ಇದೆ ಅಂದರೆ ಸೆಮಿಕಂಡಕ್ಟರ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಇಂಡಿಯಾದಲ್ಲಿ ಒಂದು ಎಕೋಸಿಸ್ಟಮ್ನ ಕ್ರಿಯೇಟ್ ಮಾಡಲಿಕ್ಕೆ ಪ್ರೈವೇಟ್ ಕಂಪ್ನೀಸ್ಗೆ ಉತ್ತೇಜನವನ್ನು ನೀಡುತ್ತಿದೆ. ಅದಕ್ಕೋಸ್ಕರ ಗೌರ್ಮೆಂಟ್ ಆಫ್ ಇಂಡಿಯಾ ಏನು ಮಾಡ್ತಾ ಇದೆ, 76,000 ಕೋಟಿ ಕ್ಯಾಪೆಕ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ಇನ್ ದ ಕಮಿಂಗ್ ಡೇಸ್ ದೇರ್ ವಿಲ್ ಬಿ ಲಾಟ್ ಆಫ್ ಆಕ್ಟಿವಿಟಿ ಇನ್ ದಿಸ್ ಫೀಲ್ಡ್, ಆ್ಯಂಡ್ ಮಾಸ್ಚಿಫ್ ಟೆಕ್ನಾಲಜಿ is going to make huge orders and it is going to increase its sales. So because of that reason the team Stockholics is bullish on this stock. So because of that reason also I added this stock to my portfolio. Thank you for watching. See you in the next video. Till then, happy investing.